ರಾಜ್ಯ ಪೊಲೀಸ್ ಇಲಾಖೆಯ ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಹಿತೇಂದ್ರ ಆರ್ ಅವರು ಶುಕ್ರವಾರ ಶಿವಮೊಗ್ಗಕ್ಕೆ ಭೇಟಿ ನೀಡಿದರು. ಡಿಎಆರ್ ಮೈದಾನದಲ್ಲಿ ಸೇವಾ ಪರೇಡ್ ವೀಕ್ಷಣೆ ನಡೆಸಿ ಗೌರವ ವಂದನೆ ಸ್ವೀಕರಿಸಿದರು. ವಿವಿಧ ವಿಭಾಗಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಿದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಪ್ರಶಂಸನಾ ಪತ್ರ ನೀಡಿ ಅಭಿನಂದಿಸಿದರು. ಡಿಎಆರ್ ಸಭಾಂಗಣದಲ್ಲಿ ಜಿಲ್ಲೆಯ ಅಪರಾಧ ವಿಮರ್ಶನಾ ಸಭೆ ನಡೆಸಿದರು. ನಂತರ ಎಸ್ಪಿ ಕಚೇರಿ ಹಾಗೂ ವಿನೋಬನಗರ ಪೊಲೀಸ್ ಠಾಣೆಗೆ ಭೇಟಿ ಇತ್ತು ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಪೂರ್ವ ವಲಯ ಐಜಿಪಿ ತ್ಯಾಗರಾಜನ್, ಎಸ್ಪಿ ಜಿಕೆ ಮಿಥುನ್ ಕುಮಾರ್, ಎಎಸ್ಪಿ ಅನಿಲ್ ಕುಮಾರ್ ಭೂಮರೆಡ್ಡಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಶೀಘ್ರ ಡಿಆರ್ನ ಲಕ್ಷ್ಮಣರವರ ನೇತೃತ್ವದ ಬ್ಯಾಂಡ್ ತಂಡದವರು ಕವಾಯತಿಗೆ ಹೆಚ್ಚಿನ ಮೆರುಗನ್ನು ನೀಡಲಿದ್ದು, ಶಿವಮೊಗ್ಗ ಜಿಲ್ಲೆಯ ವಿವಿಧ ಉಪವಿಭಾಗಗಳಿಂದ 8 ತುಕಡಿಗಳು ಕವಾಯತಿನಲ್ಲಿ ಭಾಗವಹಿಸುತ್ತಿದ್ದು, ಶಿವಮೊಗ್ಗ ಡಿಆರ್, ಶಿವಮೊಗ್ಗ ಎ ಉಪವಿಭಾಗ, ಶಿಕಾರಿಪುರ, ಭದ್ರಾವತಿ ಉಪವಿಭಾಗ, ಮಹಿಳಾ ತಂಡ, ತೀರ್ಥಹಳ್ಳಿ ಉಪವಿಭಾಗ, ಸಾಗರ ಉಪವಿಭಾಗ, ಶಿವಮೊಗ್ಗ ಬಿ ಉಪವಿಭಾಗಗಳು ಸೇರಿ 8 ತುಕಡಿಗಳು ಗೌರವಾನ್ವಿತ ಅತಿಥಿ ಮಹೋದಯರಿಗೆ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ಶೀಘ್ರಗತಿಯ ನಡಿಗೆಯೊಂದಿಗೆ ಕವಾಯತಿನ ಪ್ರಧಾನ ದಂಡನಾಯಕರಾಗಿ ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಜಿಕೆ ಮಿಥುನ್ ಕುಮಾರ್ IPS ಸರ್ ಅವರು, ಪ್ರಧಾನ ದಂಡನಾಯಕರು, ಉಪಪ್ರಧಾನ ದಂಡನಾಯಕರು ಹಾಗೂ ವಂದನೆಯ ತುಕಡಿ ಡಿಆರ್ ಶಿವಮೊಗ್ಗರವರು ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದಾರೆ. ಶಿವಮೊಗ್ಗ ಎ ಉಪವಿಭಾಗ ಇದೀಗ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ಶಿಸ್ತುಬದ್ಧವಾದ ನಡಿಗೆಯೊಂದಿಗೆ ಅವಾಗ ರಿಪ್ಲೇಸ್ಮೆಂಟ್ ಕೂಡ ನೆಕ್ಸ್ಟ್ ಇಯರ್ ಕೂಡ ಕೊಡ್ತೀವಿ ಅಂತ ಸರ್ಕಾರ ಒಪ್ಕೊಂಡಿದೆ. ಅದನ್ನು ಕೂಡ ಕೊಡ್ತಾ ಇದ್ದೀವಿ. ಆ ಜೊತೆಗೆ ಈ ಅಲೋವೆನ್ಸಸ್ ಏನಿದೆ ಅದನ್ನು ಕೂಡ ಹೆಚ್ಚಿನ ಮಾಡಬೇಕು ಅಂತ ಒಂದು ಆಲೋಚನೆ ಇದೆ. ಅದು ಕೂಡ ಈಗ ಆರ್ಟ್ಶಿಪ್ ಅಲೋವೆನ್ಸ್ ಕೊಡ್ತಾ ಇದ್ದಾರೆ. ಆರ್ಟ್ಶಿಪ್ ಅಲೋವೆನ್ಸ್ ಜೊತೆಗೆ ಇನ್ನೂ ಏನಾದರೂ ಮಾಡಬೇಕು ಅಂತೇಳಿ ಸರ್ಕಾರದಿಂದ ಒಂದು ನಡೀತಾ ಇದೆ. ಈ ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳಿಗೆ ಏನು ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಈ ರಿಕ್ರೂಟ್ಮೆಂಟು ಕೂಡ ಹೆಚ್ಚಿನ ಪ್ರಶಂಸೆ ಬರೋ ರೀತಿಯಲ್ಲಿ ತಾವೆಲ್ಲರೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಈಗಾಗಲೇ ಮಾಡ್ತಾ ಇದ್ದೀರಾ, ಇನ್ನು ಮುಂದೆ ಕೂಡ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ತಮ್ಮೆಲ್ಲರಿಗೂ ಕೇಳ್ಬೋದು. ಮೂರನೇದು, ನಮ್ಮಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಈ ಶಿಸ್ತು ಹೇಗೋ ಹಾಗೆ ದೈಹಿಕ ಮಾನಸಿಕ ಆರೋಗ್ಯ ಕೂಡ ಅದೇ ರೀತಿ ಭಾಳ ಮುಖ್ಯ. ಈ ಫಿಟ್ನೆಸ್ ಅನ್ನೋದು ಎಲ್ಲರಿಗೂ ಭಾಳ ಮುಖ್ಯ. ಅದನ್ನು ತಾವು ಇನ್ನು DG ಅವರು ಹೇಳಿದ್ರೆ ಈ ವಾರ ಒಂದು ಪ್ರೋಗ್ರಾಮ್ಸ್ ಹಾಕಬೇಕು. ವಾಕ್, ರನ್ನು ಪ್ರೋಗ್ರಾಮ್ಸ್ ಹಾಕ್ತೀವಿ ಎವ್ರಿ ಮಂತ್ ಒಂದು ರೀತಿಯಲ್ಲಿ ಸಿಬ್ಬಂದಿಗಳಿಗೆ ಕವಾಯತು ಜೊತೆಗೆ ಈ ವಾಕ್, ರನ್ನು, ಟ್ರೆಕ್ಕಿಂಗು ಮತ್ತು